ಇನ್ನು ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ದರ್ಗಾ ವಿವಾದ ಭುಗಿಲೇಳ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ದರ್ಗಾ ಕಟ್ಟಡ ನಿರ್ಮಾಣಕ್ಕನ್ನ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಜಾಗವನ್ನ ಒಂದು ಧಾರ್ಮಿಕ ಕೇಂದ್ರಕ್ಕೆ ಯಾಕೆ ಬಳಸಿಕೊಳ್ಳಬೇಕು ಅನ್ನುವಂಥ ಪ್ರಶ್ನೆಯನ್ನ ಆ ಭಾಗದ ಸ್ಥಳೀಯರು ಕೇಳ್ತಾ ಇದ್ದಾರೆ. ಗಾಡಿ ಚೌಕದಲ್ಲಿ ದರ್ಗಾ ಸ್ಥಳ ಪರಿಶೀಲಿಸಿದಂತಹ ಶಾಸಕ ಶ್ರೀವತ್ಸ ಕೆಆರ್ ಮೊಹಲ್ಲಾದ ಗಾಡಿ ಚೌಕದ ದರ್ಗಾ ಕಟ್ಟಡಕ್ಕೆ ಆಕ್ಷೇಪಣೆ ಇದೀಗ ಎಲ್ಲಾ ಕಡೆಯಿಂದ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕ ಆಕ್ಷೇಪಣೆ ಹಿನ್ನೆಲೆ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾರು? ಶಾಸಕ ಶ್ರೀವತ್ಸ. ಸರ್ಕಾರಿ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು. ಆದರೆ ಇಲ್ಲಿ ಅನುಮತಿಯನ್ನ ಪಡೆಯದೆ ಅಕ್ರಮವಾಗಿ ದರ್ಗಾ ಕಟ್ಟಲು ಮುಂದಾಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಈ ಕೂಡಲೇ ಪಾಲಿಕೆಯ ಆಯುಕ್ತರು ನೋಟಿಫಿಕೇಶನ್ಗಳನ್ನ ಹಿಂಪಡಿಬೇಕು, ಇಲ್ಲದಿದ್ದರೆ ಜಾಗ ಉಳಿಸಲು ನಾವು ಹೋರಾಟ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಿಜೆಪಿ ಶಾಸಕ ಶ್ರೀವತ್ಸ. ನೋಡಿ, ಸರ್ಕಾರಿ ಜಾಗ ಅನ್ನುವಂಥದ್ದು ಸರ್ಕಾರಕ್ಕೆ ಮಾತ್ರ ಇರಬೇಕು. ಸರ್ಕಾರಿ ಕಟ್ಟಡಗಳನ್ನ ಮಾತ್ರ ಕಟ್ಟಬೇಕು. ಒಂದು ಧಾರ್ಮಿಕ ಕೇಂದ್ರವನ್ನ ಸರ್ಕಾರಿ ಜಾಗದಲ್ಲಿ, ಅದು ವಿತೌಟ್ ಎನಿ ಪರ್ಮಿಷನ್, ಅದು ಹೆಂಗೆ ಕಟ್ತಾರೆ? ಹಿಂದೂ ದೇವಾಲಯಗಳನ್ನ ಕಟ್ಟಿದ್ರೆ ಬಿಡ್ತಿದ್ರಾ ಅಂತ ಹೇಳಿ ಬಿಜೆಪಿ ಶಾಸಕ ಶ್ರೀವತ್ಸ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದೊಮ್ಮೆ ಸರ್ಕಾರ ಈ ನಿರ್ಧಾರವನ್ನ ತಡೆದೇ ಇದ್ರೆ, ಇದಕ್ಕೆ ಒಂದು ತಡೆಯನ್ನ ಹಾಕದೇ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ದರ್ಗಾ ವಿಚಾರದಲ್ಲಿ ಇದೀಗ ಮತ್ತೊಮ್ಮೆ ಗಲಾಟೆ ಭುಗಿಲೇಳುವ ಸಾಧ್ಯತೆ ಇದೆ. ಈಗಾಗಲೇ ಮೈಸೂರಿನಲ್ಲಿ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳನ್ನು ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಯ ವಿಚಾರದ ಕುರಿತಾಗಿ ರ್ಯಾಲಿಗಳಾಯಿತು, ಪ್ರತಿಭಟನೆಗಳಾಯಿತು. ಆ ನಂತರ ಚಾಮುಂಡಿ ಬೆಟ್ಟವನ್ನು ಬಂದ್ ಮಾಡಲಾಯಿತು. ಇದೀಗ ಅದೇ ಮೈಸೂರಿನಲ್ಲಿ ಮತ್ತೊಂದು ವಿಚಾರ ಭುಗಿಲೇಳುವ ಸಾಧ್ಯತೆಗಳಿವೆ. ಅಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ದರ್ಗಾ ನಿರ್ಮಾಣಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲರೂ ಕೂಡ ಅದನ್ನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನನ್ನ ಜೊತೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್ ಕುಮಾರ್, ಮೈಸೂರಿನಲ್ಲಿ ಪದೇ ಪದೇ ಕೆಣಕುವಂತ ಒಂದಿಷ್ಟು ಭಾವನೆಗಳನ್ನು ಕೆಣಕುವಂತ ಕೆಲಸ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯಲ್ಲಿ, ಯಾಕಂತ ಹೇಳಿದ್ರೆ ಮೊನ್ನೆ ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗದಂತೆ ತಡೆ ಹಾಕಲಾಯಿತು, ಪ್ರತಿಭಟನಾಕಾರರನ್ನ ಬಾಯಿ ಮುಚ್ಚಿಸಲಾಯಿತು. ಇದೀಗ ನೋಡಿದ್ರೆ ಸರ್ಕಾರಿ ಜಾಗದಲ್ಲಿ ದರ್ಗಾ ಕಟ್ಟಕ್ಕೆ ಹೋಗ್ತಾ ಇದ್ದಾರಂತೆ, ಅದು ಕೂಡ ವಿತೌಟ್ ಪರ್ಮಿಷನ್. ಅಲ್ಲಿನ ವಾತಾವರಣ ಏನಿದೆ, ವಸ್ತುಸ್ಥಿತಿಗಳು ಯಾವ ರೀತಿ ಇದೆ ಪ್ರೇಮ್ ಕುಮಾರ್? ಹೌದು ಕಾರ್ತಿಕ್, ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಮತ್ತೊಂದು ಧರ್ಮದಂಗಲ್ಗೆ ಕಾರಣವಾಗ್ತಾ ಇದೆ. ದಸರಾ ಮಹೋತ್ಸವದ ಉದ್ಘಾಟಕರ ವಿಚಾರದಲ್ಲಿ ಕೆಲವು ದಿನಗಳಿಂದಷ್ಟು ಕೂಡ ಧರ್ಮದಂಗಲ್ ಜಾಸ್ತಿ ಆಗ್ತಿತ್ತು. ಈಗ ಸರ್ಕಾರಿ ಜಾಗದಲ್ಲಿ ಕೂಡ ಅಕ್ರಮವಾಗಿ ಕಟ್ಟಡ ಕಟ್ಟೋದಕ್ಕೆ ನಿರ್ಮಾಣವಾದಂತಹ ಒಂದು ಗಲಾಟೆ ಶ್ರೀವತ್ಸ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೂಡ ಒಂದು ಬಯಲಿಗೆ ಬಂದಿರುವಂತದ್ದು. ಕೆಲವು ದಿನಗಳ ಹಿಂದಷ್ಟೇ ಸರ್ಕಾರಿ ಜಾಗದಲ್ಲಿರುವಂತಹ ವಕ್ಫ್ ಬೋರ್ಡ್ ಅಂತ ಹೇಳಿ ಕೂಡ ಮುಸ್ಲಿಂ ಅವರು ಕೂಡ ಏನು ಅಲ್ಲಿ ದರ್ಗಾವನ್ನ ಕಟ್ಟೋದಕ್ಕೆ ಮುಂದಾಗಿರ್ತಾರೆ. ನಗರಸಭೆಗೆ ಕೂಡ ಅನುಮತಿಯನ್ನು ಕೇಳ್ಕೊಂಡಿರ್ತಾರೆ. 50 ಅನುಪಾತದಲ್ಲಿ ಅಂದ್ರೆ ಒಂದು ಎಕರೆಗೂ ಹೆಚ್ಚು ಇರುವಂತಹ ಜಾಗದಲ್ಲಿ 50 ಜಾಗವನ್ನ ಕೂಡ ನಮಗೆ ವಕ್ಫ್ ಅಂದ್ರೆ ಜಾಗಕ್ಕೆ ಸೇರಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಅದನ್ನ ದರ್ಗಾ ಕಟ್ತೀವಿ ಅಂತ ಹೇಳಿ ಮಹಾನಗರ ಪಾಲಿಕೆಗೆ ಏನು ಮನವಿಯನ್ನು ಸಲ್ಲಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಅಲ್ಲಿರುವಂತಹ ಕಮಿಷನರು ಒಂದು ಆಕ್ಷೇಪಣಾ ಪತ್ರವನ್ನ ಕೂಡ ಹೊರಡಿಸಿರುವಂತದ್ದು. ಕೇವಲ ಪತ್ರಿಕೆಗಳಲ್ಲಿ ಮಾತ್ರ ಆಕ್ಷೇಪಣಾ ಪತ್ರ ಹೊರಡಿಸಿರುವಂತದ್ದು. ಏನು ಅಂದ್ರೆ ವಕ್ಫ್ ಸೇರಿದಂತಹ ಜಾಗ ಏನಿದೆ, ಈ ಜಾಗದಲ್ಲಿ ದರ್ಗಾವನ್ನ ಕಟ್ಟೋದಕ್ಕೆ ಮುಂದಾಗ್ತಾರೆ. ಯಾರಾದ್ರೂ ಕೂಡ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲುವವರಿದ್ರೆ ಸಲ್ಲಿಸಬಹುದು ಅಂತ ಹೇಳಿ ಪೇಪರ್ ನಲ್ಲಿ ಮಾತ್ರ ಅಂದ್ರೆ ದಿನಪತ್ರಿಕೆಗಳಲ್ಲಿ ಮಾತ್ರ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಆದ್ರೆ ಆ ಜಾಗದಲ್ಲಿ ಅಂದ್ರೆ ಏನು ವಕ್ಫ್ ಜಾಗ ಏನು ಇದೆ, ಆ ಜಾಗದಲ್ಲಿ ಕೂಡ ಯಾವುದೇ ರೀತಿಯ ಆಕ್ಷೇಪಣಾ ಒಂದು ಬೋರ್ಡ್ ಗಳನ್ನು ಕೂಡ ಹಾಕಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಕೂಡ ಶಾಸಕರಾದಂತಹ ಶ್ರೀವತ್ಸ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅದು 1965ರಲ್ಲಿ ಗೆಜೆಟ್ ಇಡಿಯರ್ ಆಗಿರುವಂತದ್ದು. ಅಲ್ಲಿ ಇದು ಸರ್ಕಾರಕ್ಕೆ ಅಂದ್ರೆ ವಕ್ಫ್ ಬೋರ್ಡ್ಗೆ ಸೇರಬೇಕು ಅಂತಂದ್ರೆ ವಕ್ಫ್ ಬೋರ್ಡ್ ಏನಾದ್ರು ಕೂಡ ಆ ಜಾಗಕ್ಕೆ ಬರಬೇಕು ಅಂತ ಹೇಳಿದ್ರೆ ಸರ್ಕಾರ ಜಾಗವಾಗಿರಬೇಕು, ಇಲ್ಲದ್ರ ಕಡೆ ಯಾರಾದ್ರೂ ಕೂಡ ಅನುದಾನ ಕೊಟ್ಟಿರಬೇಕು, ಇಲ್ಲಂದ್ರೆ ಸರ್ಕಾರಿ ಜಾಗವನ್ನ ಸರ್ಕಾರ ಅನುದಾನದ ರೀತಿಯಲ್ಲಿ ಕೂಡ ವಕ್ಫ್ ಬೋರ್ಡ್ಗೆ ಕೊಡಬೇಕಾಗುತ್ತೆ. ಆದ್ರೆ ಇದು ಯಾವುದೂ ಕೂಡ ನಡೆದಿಲ್ಲ. 1965ರಲ್ಲಿ ಗೆಜೆಟ್ ಇಡಿಯರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಖಾತೆ ಆಗಿರೋದಿಲ್ಲ. ಈಗ ಕೆಲವು ದಿನಗಳ ಹಿಂದಷ್ಟೇ ಕೂಡ ಖಾತೆ ಮಾಡಿಕೊಡಿ ಅಂತ ಹೇಳಿ ಒಂದು ಮನವಿಯನ್ನು ಸಲ್ಲಿಸಿದಂತ ಹಿನ್ನೆಲೆ ಕೂಡ ಆ ಜಾಗಕ್ಕೆ ಖಾತೆ ಆಗಿರುವಂತ. ಆದ್ರೆ 50x50 ಜಾಗ ಕೊಡಬೇಕು ದರ್ಗಾವನ್ನ ಕಟ್ಟೋದಕ್ಕೆ ಅಂತ ಹೇಳಿ ಏನು ಮನವಿ ಮಾಡಿರ್ತಾರೆ. ಆದ್ರೆ ಮಹಾನಗರ ಪಾಲಿಕೆ ಆಯುಕ್ತರು ಏನಿದ್ದಾರೆ ಅವರು 20-30-40 ಒಂದು ಅನುಪಾತದಲ್ಲಿ ಅವರಿಗೆ ಸೈಟ್ ಅನ್ನು ಕೊಟ್ಟಿರುವಂತದ್ದು. ಆ ಜಾಗಕ್ಕೆ ಮಾತ್ರ ಒಂದು ಇದನ್ನ ಕಟ್ಟಿಸ್ಕೊಂಡಿರುವಂತದ್ದು. ಆದ್ರೆ ಇದು ಯಾವುದೇ ರೀತಿಯಲ್ಲೂ ಕೂಡ ಈ ಜಾಗದಲ್ಲಿ ಕೂಡ ದರ್ಗಾವನ್ನ ಕಟ್ಟೋಕೆ ಬಿಡೋದಿಲ್ಲ ಅಂತ ಹೇಳಿ ಸ್ಥಳೀಯ ಶಾಸಕರಾದಂತಹ ಶ್ರೀವತ್ಸ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ ಜೊತೆಗೆ ಕೂಡ ಅಲ್ಲಿ ಸ್ಥಳಕ್ಕೆ ತೆರಳಿ ಅಲ್ಲಿರುವಂತಹ ಒಂದು ಜನರನ್ನ ಸೇರಿಸಿಕೊಂಡು ಮುಸ್ಲಿಮರಾಗಿರ್ಬೋದು ಹಿಂದೂರನ್ನ ಸೇರಿಸಿಕೊಂಡು ಒಂದು ಸಭೆಯನ್ನ ಮಾಡಿರ್ತಾರೆ. ಇಲ್ಲಿ ಜಾಗ ಏನಾದ್ರೂ ಕೂಡ ನಿರ್ಣಯ ಆಗೋವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಕಟ್ಟಡ ಕಟ್ಟಬಾರದು ಅಂತ ಹೇಳಿ ಆಗ್ರಹಿಸಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಶ್ರೀವತ್ಸ ಅವರು ಮುಂದಾಗಿರುವಂತದ್ದು. ಆ ಜಾಗ ಏನಿದೆ ಅಲ್ಲಿ ಸರ್ಕಾರಿ ಜಾಗ ಆಗಿರುವಂತದ್ದು. ಈ ಜಾಗದಲ್ಲಿ ದರ್ಗಾವನ್ನ ಕಟ್ಟಬಾರದು, ಏನಾದ್ರೂ ಕೂಡ ಇದಕ್ಕೆ ನೇರ ಹೊಣೆ ಕಮಿಷನರ್ ಆಗ್ತಾರೆ, ಯಾವುದೇ ರೀತಿಯಲ್ಲಿ ಅನುಮತಿಯನ್ನು ಕೊಡಬಾರದು ಅಂತ ಹೇಳಿ ಶ್ರೀವತ್ಸ ಅವರು ಒಂದು ಆಕ್ರೋಶಭರಿತ ಮಾತನಾಡಿರುವಂತದ್ದು. ಮುಂದಿನ ದಿನಗಳೇನಾದ್ರೂ ಕೂಡ ಕಟ್ಟಡ ಕಟ್ಟೋದಕ್ಕೆ ಮುಂದಾದ್ರೆ ಧರ್ಮದಂಗಲ್ ಶುರುವಾಗುತ್ತೆ ಎಂಬ ಕಾರಣದಿಂದ ಕೂಡ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ
ಈಗಾಗಲೇ ವಹಿಸಿಕೊಂಡಿರುವಂಥದ್ದು. ಶ್ರೀವತ್ಸ ಅವರು ಹೇಳೋ ಪ್ರಕಾರವಾಗಿ ಇದೇನಾದರೂ ಕೂಡ ಅಲ್ಲಿ ದರ್ಗಾವನ್ನ ಕಟ್ಟೋದಕ್ಕೆ ಮುಂದಾದ್ರೆ ನಾವು ಕೂಡ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ಹಾಗೂ ನಗರಸಭೆಗೆ ಒಂದು ಮಹಾನಗರ ಪಾಲಿಕೆಗೆ ಒಂದು ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ ಪ್ರೇಮ್ ಕುಮಾರ್.